ಸಾಧ್ಯತೆ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಮೇಶ್ ಸಂಪರ್ಕದಲ್ಲಿದ್ದಾರೆ. ರಮೇಶ್, ಈ ಪ್ರಕರಣದಲ್ಲಿ ಡಿಜಿಪಿ ರಾಮಚಂದ್ರ ರಾವ್ ಯಾವ ರೀತಿ ಸಂಕಷ್ಟವನ್ನ ಎದುರಿಸಬೇಕಾಗತ್ತೆ? ಅವ್ರು ಹೇಳ್ತಾ ಇರೋದು ನನಗೂ ರನ್ಯಾಗೂ ಸಂಪರ್ಕವೇ ಇರಲಿಲ್ಲ ಅಂತ. ಬಟ್ ರನ್ಯಾ ಅರೆಸ್ಟ್ ಆದ ದಿನ ಬಸವರಾಜುಗೆ ಯಾಕೆ ಕಾಲ್ ಮಾಡಿದ್ರು ಡಿಜಿಪಿ ಅನ್ನೋದು ಕೂಡ ಪ್ರಶ್ನೆ ಆಗತ್ತೆ. ಇದೆಲ್ಲದಕ್ಕೂ ಉತ್ತರ ಕೊಡಬೇಕು, ಪ್ರೋಟೋಕಾಲ್ ವಿಚಾರವಾಗಿಯೂ ಉತ್ತರ ಕೊಡಬೇಕು. ಹಾಗಾದ್ರೆ ಬಹಳ ದೊಡ್ಡ ಕಂಟಕಕ್ಕೆ ಸಿಕ್ಕಾಕೊಂಡ್ರು. ಖಂಡಿತ ಶ್ವೇತಾ, ಅಂದರೆ ಈ ರನ್ಯಾ ರಾವ್ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣಕ್ಕೆ ಒಂದು ಇಂಪಾರ್ಟೆನ್ಸ್ ಬರಲಿಕ್ಕೆ ಕಾರಣನೇ ರಾಮಚಂದ್ರ ರಾವ್ ಅನ್ನುವಂಥದ್ದು. ಅಂದರೆ ರಾಮಚಂದ್ರ ರಾವ್ ಅವರ ಮಗಳು ಈ ರೀತಿಯಾಗಿ ಒಂದು ಹಿರಿಯ ಪೊಲೀಸ್ ಅಧಿಕಾರಿಯ ಮಗಳು ಈ ರೀತಿ ಗೋಲ್ಡ್ ಸ್ಮಗ್ಲಿಂಗಲ್ಲಿ ಭಾಗಿಯಾಗಿದ್ದಾರೆ ಅನ್ನುವಂಥ ಒಂದು ಕಾರಣಕ್ಕಾಗಿ ಒಂದು ದೊಡ್ಡ ಮಟ್ಟದ ಸದ್ದನ್ನು ಮಾಡ್ತು. ಈ ಸಂಬಂಧಪಟ್ಟಂತೆ ಸುದ್ದಿ ಆಗ್ತಾ ಇದ್ದಂತೆ ರಾಮಚಂದ್ರ ರಾವ್ ಅವರು ಒಂದು ಪತ್ರಿಕಾ ಪ್ರಕಟಣೆಯನ್ನು ಹೊರಡಿಸುವ ಮೂಲಕ ಅವಳಿಗೂ ನನಗೂ ಯಾವುದೇ ಸಂಬಂಧ ಇಲ್ಲ, ಮದುವೆ ಆದ ನಂತರ ಪ್ರತ್ಯೇಕವಾಗಿ ವಾಸವಾಗಿದ್ದಾರೆ, ಆಕೆ ದುಬೈಗೆ ಹೋಗ್ತಾ ಇರೋದು ಬರ್ತಾ ಇರೋದು ನನಗೆ ಗೊತ್ತಿಲ್ಲ, ಈ ರೀತಿಯಾಗಿ ಆರಿಕೆಯ ಉತ್ತರವನ್ನು ಮಾಧ್ಯಮಗಳ ಮೂಲಕ ಪತ್ರಿಕೆಗಳ ಮೂಲಕ ಹೇಳುವಂಥ ಪ್ರಯತ್ನಗಳನ್ನು ಮಾಡಿದರು. ಆದರೆ ಇನ್ವೆಸ್ಟಿಗೇಷನ್ ಮಾಡುವಂಥ ಸಂದರ್ಭದಲ್ಲಿ DRI ಅಧಿಕಾರಿಗಳಿಗೆ ಒಂದಷ್ಟು ಮಾಹಿತಿಗಳು ರಾಮಚಂದ್ರ ಅವರಿಗೆ ಮತ್ತು ರನ್ಯಾಗೆ ಎಷ್ಟು ಮಟ್ಟಿಗಿನ ಕನೆಕ್ಷನ್ ಇತ್ತು ಅನ್ನುವಂಥದ್ದು ಕೂಡ ಒಂದಷ್ಟು ಎಸ್ಟಾಬ್ಲಿಷ್ ಆಗಿದೆ ಅನ್ನುವಂಥದ್ದು. ಆ ನಿಟ್ಟಿನಲ್ಲಿ ಇನ್ವೆಸ್ಟಿಗೇಷನ್ ಮಾಡಲಿಕ್ಕೆ ಮುಂದಾಗಿದ್ದಾರೆ. ಅಂದರೆ ಇಲ್ಲಿ ಹಿರಿಯ IPS ಅಧಿಕಾರಿಗೆ ಸಿಗಬೇಕಾದಂಥ ಪ್ರೋಟೋಕಾಲ್ನ ವ್ಯವಸ್ಥೆ ಆತರ ಮಗಳಿಗೆ ಸಿಕ್ಕಿದೆ ಅನ್ನುವಂಥದ್ದಾದ್ರೆ ಯಾಕೆ ಆಯಿತು ಅನ್ನುವಂಥದ್ದು. ಇದಿಲ್ಲೊಂದು ಕಡೆ ಪ್ರೋಟೋಕಾಲ್ನ ದುರ್ಬಳಕೆ ಮಾಡ್ಕೊಂಡಿದ್ದಾರೆ ಹಿರಿಯ IPS ಅಧಿಕಾರಿಗಳು. ಎಲ್ಲವೂ ತನ್ನ ಮನೆಯ ಸದಸ್ಯರಿಗೆ, ಮಕ್ಕಳಿಗೆ, ಹೆಂಡತಿಗೆ ಯಾರೇ ಹೋದ್ರೂ ಕೂಡ ತಮಗೆ ಸಿಗಬೇಕಾದಂಥ ಗೌರವನ ಕೊಡಿ ಅಂತೇಳಿ ಸೂಚನೆಗಳು ಕೊಡ್ತಾ ಇದ್ರು ಅನ್ನುವಂಥದ್ದು ಒಂದಷ್ಟು ಮಾಹಿತಿಗಳಿರುವಂಥದ್ದು. ಆ ನಿಟ್ಟಿನಲ್ಲಿ ರನ್ಯಾಗೆ ಪ್ರೋಟೋಕಾಲನ್ನು ಕೊಡಬೇಕು ಅಂತೇಳಿ ರಾಮಚಂದ್ರ ಅವರು ಸೂಚಿಸಿದ್ರು ಅನ್ನುವಂಥದ್ದು. ಇನ್ನು ಅವತ್ತು ಮಾರ್ಚ್ 3ನೇ ತಾರೀಕು ರನ್ಯಾ ದುಬೈನಿಂದ 6:30ಕ್ಕೆ ಫ್ಲೈಟು ಲ್ಯಾಂಡ್ ಆಗುತ್ತೆ. 7 ಗಂಟೆ ಹೊತ್ತಿಗೆ ಆಕೆ ಹೊರಗಡೆ ಬರಬೇಕಾಗಿತ್ತು. ಆದರೆ ಯಾವಾಗ ಫ್ಲೈಟಿಂದ ಹೊರಗಡೆ ಬಂದು ಇಮಿಗ್ರೇಷನ್ನ ಮುಗಿಸ್ಕೊಂಡು ಅಲ್ಲೊಂದು ಕಸ್ಟಮ್ಸ್ ಏರಿಯಾಗೆ ಗ್ರೀನ್ ಏರಿಯಾಗೆ ಬರ್ತಾ ಇದ್ದಂತೆ ಏನೋ ಚೆಕ್ ಮಾಡಿದ ಸಂದರ್ಭದಲ್ಲಿ ಸಿಕ್ಕಿ ಬೀಳ್ತಾರೆ. ಆಕೆ ಏನೋ ಪ್ರೋಟೋಕಾಲ್ ಕೊಡ್ಲಿಕ್ಕೆ ಹೋದ ಸಂದರ್ಭದಲ್ಲಿ ಬಸವರಾಜು ಕೂಡ ಅವ್ರ ಜೊತೆ ತಗಲಾಕೊಳ್ಳುವಂಥದ್ದು ಇದೆಲ್ಲವೂ ಆಗುತ್ತೆ. ಇಲ್ಲೇ ಒಂದು ಕಡೆ ಇಬ್ಬರು ವಶಕ್ಕೆ ಪಡ್ಕೊಂಡ ಸಂದರ್ಭದಲ್ಲಿ ಅವ್ರ ಮೊಬೈಲ್ಗಳನ್ನ ವಶಕ್ಕೆ ಪಡ್ಕೊಳ್ತಾರೆ, ಸ್ವಿಚ್ ಆಫ್ ಮಾಡ್ತಾರೆ. ಆ ಸಂದರ್ಭದಲ್ಲಿ ತಪಾಸಣೆ ಮಾಡ್ತಾರೆ. 9 ಗಂಟೆಗೂ ಹೆಚ್ಚು ಸಮಯ ಆಗುತ್ತೆ. ಅಲ್ಲಿವರೆಗೂ ಕೂಡ ಇವರ ಮೊಬೈಲ್ಗಳು ಸಿಗೋದಿಲ್ಲ. ಆದರೆ ರಾಮಚಂದ್ರ ಅವರಿಗೆಲ್ಲ 6:30-7 ಗಂಟೆ ಒಳಗೆ ತಮ್ಮ ಮಗಳು ಏರ್ಪೋರ್ಟಿಂದ ಹೊರಗಡೆ ಬರಬೇಕಾಗಿತ್ತು. ಇಷ್ಟೊತ್ತಾದ್ರೂ ಕಾಲ್ ಮಾಡಿಲ್ಲ, ಏನಾಯ್ತು ಅಂತೇಳಿ ಆಕೆಯ ಫೋನ್ ಮಾಡಿದ ಸಂದರ್ಭದಲ್ಲಿ ಆಕೆಗೆ ಫೋನ್ ಹೋಗಿಲ್ಲ. ಪ್ರೋಟೋಕಾಲ್ ಏನು ಸಿಬ್ಬಂದಿ ಆಗಿರುವಂಥ ಹೆಡ್ ಕಾನ್ಸ್ಟೇಬಲ್ ಬಸವರಾಜ್ ಅವರಿಗೆ ಫೋನ್ ಮಾಡ್ತಾರೆ, ಅವರ ಫೋನು ಕೂಡ ಸ್ವಿಚ್ ಆಫ್. ಸೊ ಇದಾಗಿ ಒಂದು ಪ್ರಿಲಿಮಿನರಿ ಇನ್ವೆಸ್ಟಿಗೇಷನ್ ಆದ ನಂತರ ಫೋನ್ ಸ್ವಿಚ್ ಆನ್ ಮಾಡಿದ ಸಂದರ್ಭದಲ್ಲಿ DRI ಅಧಿಕಾರಿಗಳಿಗೆ ರಾಮಚಂದ್ರ ಅವರು ನೇರವಾಗಿ ಕರೆ ಮಾಡಿರುವಂಥದ್ದು ಗೊತ್ತಾಗಿದೆ ಅನ್ನುವಂಥದ್ದು. ಸೊ ಈ ಹಿನ್ನೆಲೆಯಲ್ಲಿ ರಾಮಚಂದ್ರ ರಾವ್ ನಮಗೆ ಏನೂ ಗೊತ್ತಿಲ್ಲ, ನಾನೇನು ಇನ್ಫ್ಲೂಯೆನ್ಸ್ ಮಾಡಿಲ್ಲ, ಪ್ರೋಟೋಕಾಲ್ ಕೊಡಿ ಅನ್ನುವಂಥದ್ದು, ತನ್ನ ಮಗಳಿಗೆ ಸಂಪರ್ಕ ಇಲ್ಲ ಅನ್ನುವಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಇಂತಹ ಸಂದರ್ಭದಲ್ಲಿ ಎಲ್ಲವೂ ರೇಡ್ ಆಗಿ ಅಥವಾ ಇಲ್ಲಿ ತಪಾಸಣೆ ಮಾಡಿ ಸಿಕ್ಕಿಬಿಡೋ ಸಂದರ್ಭದಲ್ಲಿ ನೀವು ಯಾಕೆ ಕರೆಯನ್ನು ಮಾಡಿದ್ರಿ, ಪ್ರೋಟೋಕಾಲ್ ಅಧಿಕಾರಿಗಳಿಗೆ ಯಾಕೆ ಕರೆ ಮಾಡಿದ್ರಿ, ಇದೆಲ್ಲವೂ ಕೂಡ ನಿಮಗೆ ಗೊತ್ತಿತ್ತು. ಒಂದು ಪ್ರೋಟೋಕಾಲ್ ಅನ್ನ ನಿಮ್ಮ ಅಧಿಕಾರ ದುರ್ಬಳಕೆ ಮಾಡಿಕೊಂಡು ಕೊಡಿಸಿದ್ರಿ ಅನ್ನುವಂಥದ್ದು ಒಂದು ಕಡೆ. ಆದರೆ ಮತ್ತೊಂದು ಕಡೆ ಸ್ಮಗ್ಲಿಂಗ್ ನಲ್ಲಿ ಏನಾದರೂ ನಿಮ್ಮ ಇನ್ವಾಲ್ವ್ಮೆಂಟು ನಿಮಗೆ ಗೊತ್ತಿದ್ದು ಕೂಡ ಅವರಿಗೆ ಸಪೋರ್ಟ್ ಮಾಡಿದ್ರ, ಈ ಎಲ್ಲ ಪ್ರಶ್ನೆಗಳಿರುವಂಥದ್ದು. ಹೀಗಾಗಿ ಹಲವು ತನಿಖಾ ಏಜೆನ್ಸಿಗಳೇನು ತನಿಖೆ ಮಾಡ್ತಾ ಇದ್ದಾರೆ, ಆ ಎಲ್ಲ ತನಿಖಾ ಏಜೆನ್ಸಿಗಳಿಗೆ ಮುಂದೆಯೂ ಕೂಡ ರಾಮಚಂದ್ರ ಅವರು ಹೋಗಿ ಉತ್ತರವನ್ನು ಕೊಡಬೇಕಂತ ಅನಿವಾರ್ಯತೆ ಎದುರಾಗ್ತದೆ ಅಂತಲೇ ಹೇಳ್ಬೋದು. ಶ್ವೇತಾ, ಥ್ಯಾಂಕ್ ಯು ರಮೇಶ್ ನಿಮ್ಮೆಲ್ಲ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.